ನನ್ನ ಹೆಸರು ರತ್ನಾಕರ್ ಭಟ್ ಅಂತ ಬೆಂಗಳೂರಿನಿಂದ. ಸ್ನೇಹಿತರೆ, ಇತ್ತೀಚೆಗೆ ನಾವು ನೋಡಿದ್ದೇವೆ ಒಂದು ಬರ್ಬರ ಕೊಲೆ, ನೇಹಾ ಹಿರೇಮಠ ಅವ್ರದ್ದು. ಚಿಕ್ಕ ಹುಡುಗಿ, 20 ವರ್ಷದ ಹುಡುಗಿ, MCA ಓದಬೇಕಂತ ಕಾಲೇಜಿಗೆ ಹೋಗ್ತಾ ಇದ್ಲು. ಒಂದು ಸ್ನೇಹ ಮಾಡಿದ ಒಂದು ಪಾಪಕ್ಕೆ ಅವಳನ್ನು ಅವಳ ಫ್ರೆಂಡ್ ಪಯಾಜು ಅಂತ ನಾಯಿಗೆ ಗಡ್ಡೆ ಬಿಡಿಸಿ, ಒಂದು ರ್ಯಾಬಿಡ್ ನಾಯಿ ಅಂತ ಹೇಳ್ತಾರೆ, ರ್ಯಾಬಿಸ್ ಬಂದಿರೋ ನಾಯಿ ಗಡ್ಡೆ ಬಿಡಿಸಿದ್ರೆ ಹೆಂಗಿರುತ್ತೆ, ಅವನು ಇಷ್ಟು ಕಳೆ ಆಗಿರೋ ಒಂದು ಒಳ್ಳೆ ಹುಡುಗಿಗೆ ಕೊಂದು ಹಾಕಿದ್ದಾನೆ, ಕೊಂದೇ ಹಾಕಿದ್ದಾನೆ, ಕೇವಲ ಸ್ನೇಹ ಮಾಡಿದ ಒಂದು ಪಾಪಕ್ಕೆ. ಸ್ನೇಹಿತರೆ, ಪ್ರತಿ ಹೆಣ್ಮಗಳು ಲಾಸ್ಟಿಗೆ ಏನು ಅನ್ಕೋತಾಳೆ, ಪ್ರಪಂಚ ಎಲ್ಲ ಎದುರು ತಿರುಗಿದ್ರು ನನಗೆ ಏನಿದೆ ಲಾಸ್ಟ್ ರಿಸಾರ್ಟ್ ಏನಂತ ನನ್ನ ತಂದೆ ತಾಯಿ ಅಂತಂದೇ ಮನೆ ಬಂದುಬಿಡ್ತಾರೆ. ಈ ಪ್ರಪಂಚದಲ್ಲಿ ಎಲ್ಲ ರೀತಿಯ ಇದು. ಆ ಹುಡುಗಿ ಪಾಪ ಅವನು ಕೊಲ್ಬೇಕಾದ್ರೆ ಅಪ್ಪ ಅಪ್ಪ ಅಂತ ಕಿರ್ಚಿದ್ಲು, ಅಮ್ಮ ಅಮ್ಮ ಅಂತ ಕಿರ್ಚಿದ್ಲು, ಅಣ್ಣ ಅಣ್ಣ ಅಂತ ಯಾರು ನಮ್ಮಂತ ಅಣ್ಣಂದ್ರಿಗೋಸ್ಕರ ಕಿರ್ಚಿದ್ಲು ಗೊತ್ತಿಲ್ಲ ನನಗೆ. ಆದರೆ ಅವನ ಹತ್ರ ಬಂದಾಗಲೇ ನಾಯಿ ಬೇವರ್ಸಿ ಹಡಬೆ ಅಂತೇಳಿ ಕಿರ್ಚಿದ್ಲು, ಬೈದ್ಲು, ಅದು ಗೊತ್ತಿಲ್ಲ. ಆದರೆ ಅವಳನ್ನು ಎಲ್ಲರೂ ನೋಡ್ತಾ ಇರ್ಬೇಕಾದ್ರೆ ಕೊಲೆ ಮಾಡಿ ಹೋಗ್ಬಿಟ್ಟಿದ್ದಾನೆ. ಸ್ನೇಹಿತರೆ, ಇದಾದ್ಮೇಲೆ ಅಸಲು ರಾಜಕೀಯ ಸ್ಟಾರ್ಟ್ ಆಯಿತು. ಇದು ಓನ್ಲಿ ಬಿಟ್ವೀನ್ 2 ಪೀಪಲ್ ಆಯಿತಾ ಅಂತ ನೀವು ಅನ್ಕೋತಾ ಇದ್ರೆ, ಅಲ್ಲಿ ಅಲ್ಲ. ಈ ತಂದೆ ಬಂದು ಇವ್ರು ಕಾಂಗ್ರೆಸ್ ಕಾರ್ಪೊರೇಟರ್ ಪಾಪ ನಿರಂಜನ್ ಹಿರೇಮಠ ಅಂತ, ಅವರು ನನಗೆ ನೆನೆಸಿದ್ರೆ ಬೇಜಾರಾಗುತ್ತೆ, ತಂದೆ ತಾಯಿಯ ನೆನೆಸಿದ್ದಾನೆ. ಅವರು ಫಸ್ಟ್ ಡೇ ಸುಮ್ಮನೆ ಕೂತಿರು, ಎರಡನೇ ದಿನ ಇದು ಎಲ್ಲಿ ಪೊಲಿಟಿಕಲ್ ಇದು ಟರ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು, ರಿಲಿಜಿಯಸ್ ಆಗಿ ಟರ್ನ್ ಆಗುತ್ತೆ ಅಂತೇಳಿ ಒಂದೊಂದು ಪೊಲಿಟಿಷಿಯನ್ ಬಂದು ಹೇಳ್ತಾರೆ, ಈ ಹುಡುಗಿಗೆ ಆಲ್ರೆಡಿ ಅವನ ಜೊತೆಗೆ FIR ಇತ್ತು, ಅದಕ್ಕೆ ಅವಳನ್ನು ಹೆಂಗೆ ಕೊಂದಾಕಿದ್ದಾನೆ, ಇದು ಲೈಫ್ ಫೈಲ್ಯೂರ್ ಅಂತ ಹೇಳ್ಬಿಟ್ಟು, ಅಂದರೆ ಆ ಹುಡುಗಿ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಿಬಿಟ್ಟು ಅವ್ರು ಓಟ್ಗೋಸ್ಕರ ಶುರು ಮಾಡಿದ್ರು, ವಿಚ್ ಇಸ್ ವೆರಿ ರಾಂಗ್. ಸ್ನೇಹಿತರೆ, ಇಲ್ಲಿ ನಾನು ನಿಮ್ಗೊಂದು ಮಾತು ಹೇಳ್ತೇನೆ. ಅದೇ ಹುಡುಗಿ ಆ ತಂದೆ ಹತ್ರ ಹೋಗದೆ, ಏನೇ ಆ ಕಾಲೇಜಲ್ಲಿ ಫ್ರೆಂಡ್ಸ್ ಇರ್ತಾರೆ, ABVP ಸ್ಟೂಡೆಂಟ್ಸ್ ಇರ್ತಾರೆ, ಇಲ್ದವ್ರೆ ಬಜರಂಗ್ ದಳ ಅವ್ರು ಇದ್ದಾರೆ, ಇದೇ ಬಜರಂಗ್ ದಳ ಅವ್ರ ಹತ್ರ ಹೋದ್ರೆ, ಸ್ನೇಹಿತರು ಕಸಲ್ ನೋಡಿದ್ದಾರೆ, ಒಂದು ಬಜರಂಗ್ ದಳ ಅವ್ರ ಹತ್ರ ಏನೋ ಪ್ರಾಬ್ಲಮ್, ಒಂದು ಹೆಣ್ಣು ಹುಡುಗಿ ತೊಗೊಂಡೋದ್ರೆ ಅವಳು ಇವರ ಒಂದು ತಂಗಿ ನೋಡ್ತಾರೆ, ತಂಗಂತೆ. ಅಷ್ಟು ಒಳ್ಳೆ ನಿಮಗೆ ರೆಸ್ಪೆಕ್ಟ್ ಕೊಡೋದು ಇನ್ನು ಯಾವ ಸೊಸೈಟಿ ಇಲ್ಲ. ಚಾಲೆಂಜ್ ಮಾಡಿ ಹೇಳ್ತಾನೆ, ಐದರ್ ABVP ಆರ್ ಬಜರಂಗ್ ದಳ, ಅವ್ರು ಕೊಡೋ ರೆಸ್ಪೆಕ್ಟ್ ಯಾರೂ ಕೊಡಲ್ಲ. ಅವ್ರ ಹತ್ರ ಹೋಗಿದ್ರೆ ಅವ್ರು ಕಾನೂನು ಪರವಾಗಿ ಹೆಂಗೆ ರೆಸ್ಪೆಕ್ಟ್ ತೊಗೊಳ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಹುಡುಗಿಗೆ ಎಷ್ಟು ರಕ್ಷಣೆ ಕೊಡ್ಬೇಕಂತ ಸಹ ಅವ್ರಿಗೆ ಗೊತ್ತು. ಇದೇ ಬಜರಂಗ್ ದಳದಲ್ಲಿ ಒಂದು ದುರ್ಗಾ ವಾಹಿನಿ ಅಂತ ಹೇಳ್ಬಿಟ್ಟು ಅವರು ಟ್ರೈನಿಂಗ್ ಕೊಟ್ಟು ಮಕ್ಕಳನ್ನು ದುರ್ಗೆ ಥರ ತಯಾರು ಮಾಡಿ, ಅಂದ್ರೆ ಹೇಗೆಂದ್ರೆ ಫಾರ್ ಎಕ್ಸಾಂಪಲ್ ರಾತ್ರಿ ಬರ್ತಾ ಇದ್ರೆ ಯಾರೋ ಪರ್ಸ್ ಹಿಡ್ಕೊಳ್ಳಿಕ್ಕೆ ಬಂದ, ಅವನನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು, ಬೈ ಮಿಸ್ಟೇಕ್ ಕಾರ್ ಎಲ್ಲೋ ಒಂದು ಕಡೆ ಕಾರ್ನಲ್ಲಿ ಎಲ್ಲೋ ಒಂದು ಸಿಕ್ಕಾಗ್ಬಿಟ್ರೆ ರಾತ್ರಿ ಹೊತ್ತು ನೀವು ಹೆಂಗೆ ಮಾಡಬೇಕು. ಒಂದು 4 ಜನ ಹುಡುಗರು ಬಂದರು, ಹೌ ಶುಡ್ ಯು ಟ್ಯಾಕಲ್, ಎಷ್ಟು ಧೈರ್ಯವಾಗಿರೋ ಅಂತ ದುರ್ಗಾ ವಾಹಿನಿ ಅಂತೇಳಿ 1 ವಾರ ಟ್ರೈನಿಂಗ್ ಕೊಡ್ತಾರೆ. ಈ ಹುಡುಗಿಯರು ಯಾಕೆ ಹೋಗಲ್ವೋ ಗೊತ್ತಿಲ್ಲ. 1 ವಾರ ನಿಮಗೆ ಟೈಮ್ ಇಲ್ಲ, ಲೈಫೇ ಇಲ್ವಲ್ಲ ಈಗ ಹುಡುಗಿಗೆ. ನೋಡಿ, ಇದಾದ್ಮೇಲೆ ನೆಕ್ಸ್ಟ್ ಒಂದು ರೋಲ್ ರಿವರ್ಸಲ್ ಅಂತ ನಾನು ನಿಮಗೆ ಹೇಳ್ತೇನೆ, ಒಂದು ಚಿಕ್ಕ ರೋಲ್ ರಿವರ್ಸಲ್. ಫಾರ್ ಎಕ್ಸಾಂಪಲ್, ಈ ಮರ್ಡರ್ ಮಾಡಿರೋದು ಒಂದು ಹುಡುಗಿ ಅನ್ಕೊಳ್ಳೋಣ, ಮುಮ್ತಾಜ್ ಮೆಹಲ್ ಅನ್ನೋದು ಮುಸ್ಲಿಂ ಹುಡುಗಿ ಆಯ್ತಾ. ವೇರ್ಯಾಸ್ ಮರ್ಡರ್ ಮಾಡಿರೋ ಹೆಸರು ಯಾವುದೋ ವಿನಿಲ ಸುನೀಲ ರತಾಕರ ಯಾವ ಮನೆ ಹೆಸರು ಇಟ್ಕೊಳ್ಳಿ ಆಯ್ತಾ. ತಂದೆ ಹೆಸರು ಸೇಮ್ ನಿರಂಜನ್ ಹಿರೇಮಠ್, ಇಲ್ದ ನಿರಂಜನ್ ಗೌಡ, ಇಲ್ದ ನಿರಂಜನ್ ಶಾಸ್ತ್ರಿ ಆಗಿದ್ರೆ, ಓಹೋ, ಇಡೀ ಪ್ರಪಂಚ ಇಲ್ಲಿಂದಲ್ಲ, ಗಾರ್ಡಿಯನ್ ಅಂತ ಹಿಡ್ಕೊಂಡು, ಅಮೆರಿಕ ಬುಕ್ಸ್ ಪೇಪರ್ ಅಂತ ಹಿಡ್ಕೊಂಡು, ಇಂಡಿಯಾದಲ್ಲಿ ಯಾವ ಸೇಫ್ಟಿ ಇಲ್ಲ, ಹೆಣ್ಣುಮಕ್ಕಳಿಗೆ ಸೇಫ್ಟಿ ಇಲ್ಲ, ಮೈನಾರಿಟಿಗೆ ಸೇಫ್ಟಿ ಇಲ್ಲ ಅಂತ ಕಿಡಿಸಿಬಿಡ್ತಿದ್ರು. ನಮ್ಮ ಕರ್ಮಕ್ಕೆ ಇದೇ ಆ ತಂದೆ, ಆ ನಿರಂಜನ್ ಬೈ ಮಿಸ್ಟೇಕ್ ಏನಾದರೂ BJP ಕಾರ್ಯಕರ್ತ ಆಗಿ ಒಂದು ಮುಸ್ಲಿಂ ಹುಡುಗಿ ಅವ್ರ ಮಗ ಕೊಂದಿದ್ದಿದ್ರೆ, ನೋಡಿದ್ರ BJPಯವರು ಈ ಹೆಣ್ಮಕ್ಳನ್ನು ಬೇಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ABVP ಹಾಗೆ, ಬೇರೆ ಬಜರಂಗ್ ದಳ ಅವ್ರು ಹಿಂಗೆ, BJP ಹಿಂಗೆ, RSS ಹಿಂಗೆ ಅಂತೇಳಿ ಮಾಡ್ತಿದ್ರು. ಲಾಸ್ಟ್ ಟೈಮ್ UPಯಲ್ಲಿ ಒಂದು ಹುಡುಗಿ ಹೆಂಗಸನ್ನು ಒಂದು ಯಾರು ಅದು ಅದು ಆ್ಯಕ್ಚುಲ್ ಆಗಿ ರೇಪೇ ಅಲ್ಲ ಅಂತ ಗೊತ್ತಾಯ್ತು. ಆಮೇಲೆ 8 ವರ್ಷ ಹುಡುಗಿ ಸತ್ತೋದ್ರೆ, ಯಾಕ ಭಾಬಿ ಅಜ್ಜಿ ಬಯ್ಯಾಜಿ ಆದ್ಮೇಲೆ ಚಾಚಾಜಿ, ತಾವು, ಮಾಮು, ಕಾಕ, ಯಾವನ ಅಭಿವೃದ್ಧಿ ಇಟ್ಟನೋ ಗೊತ್ತಿಲ್ಲ, ಪ್ರತಿಯೊಬ್ಬನು ಬಂದು ಸ್ಪೀಚ್ ಕೊಡೋದು, ಒಬ್ಬನ 10 ಲಕ್ಷ ಕೊಟ್ಟೆ, ಒಬ್ಬನ 50 ಲಕ್ಷ ಕೊಟ್ಟೆ ಅಂತೇಳಿ. ಈ ಕಮ್ಯುನಿಸ್ಟ್ಗಳು, ನ್ಯಾಷನಲ್ ಕೌನ್ಸಿಲ್ ಫಾರ್ ವಿಮೆನ್, ಇವರೆಲ್ಲರೂ ಅಲ್ಲೇ 1 ತಿಂಗಳು 5 ಸ್ಟಾರ್ ಹೋಟೆಲ್ ಹೋಗೋದು, ಫೋಟೋ ತೆಕ್ಕೊಳ್ಳೋದು, ಬೇಜಾರು ಮಾಡೋದು. ಯಾಕೆ ಈ ಹುಡುಗಿ ಸತ್ತೋದ್ರೆ ಇವ್ರು ಯಾಕೆ ಬರಲಿಲ್ಲ? ನಿಮ್ಮ ಕಾರ್ಪೊರೇಟರ್ ಸ್ವಾಮಿ ಇವರೇ ಬರಲಿಲ್ಲ. ಸ್ನೇಹಿತರೆ, ಇಲ್ಲಿ ಏನಾಯ್ತು ಗೊತ್ತಾ, ಮೇ ಬಿ ಲಿಂಗಾಯತ್ಸ್ ಹ್ಯಾವ್ 20% ಆಫ್ ವೋಟ್ ಪರ್ಸೆಂಟೇಜ್ ಇನ್ ಕರ್ನಾಟಕ, ಆದರೆ ಮುಸ್ಲಿಮ್ಸ್ಗೆ ಇರೋದು 12%. ನೀವು ಕೇಳ್ಬೋದು 12% 20% ಅಂದರೆ ಇವ್ರು ಯಾಕೆ ಲಿಂಗಾಯತ್ ಸಪೋರ್ಟ್ ಕೊಡಲಿಲ್ಲ ಅಂತೇಳಿ. ಹೌದು ಸ್ನೇಹಿತರೆ, 12% 1.5 crore ಪಾಪ್ಯುಲೇಷನ್ ಇದೆ ಅಪ್ರಾಕ್ಸಿಮೇಟ್ಲಿ ಲಿಂಗಾಯತ್ಸ್ದು. ವೇರ್ಯಾಸ್ ಎಂಟೈರ್ ಕರ್ನಾಟಕದಲ್ಲಿ ಎಂಟೈರ್ ಇಂಡಿಯಾದ ನಾವು ನೋಡ್ಲಿಕ್ಕೆ ಹೋದ್ವು ಅಂದರೆ, ನಾವು ಮುಸ್ಲಿಂ ಪಾಪ್ಯುಲೇಷನ್ ಬಂದು ಅಪ್ರಾಕ್ಸಿಮೇಟ್ಲಿ 20 crores. ಸೊ ನೀವು 2 ಕೋಟಿಗೆ 10 ಕೋಟಿಗೆ ಏನು ಡಿಫ್ರೆನ್ಸ್ ಇದೆ? ನಿಮ್ಮನ್ನು ಏನಾದರೂ ಬೇಜಾರು ಮಾಡಲಿ, ಅವ್ರು ಸಪೋರ್ಟ್ ಮಾಡ್ಲಿಕ್ಕೆ ಬಂದರೆ ಅಲ್ಲಿ 20 ಕೋಟಿ ವೋಟ್ ಹೋಗುತ್ತೆ, ನೀವು ಬೇಡ ಅಂತ ಹೇಳಿದ್ದಾರೆ. ಸ್ವಾಮಿ, ಏನೇ ಆತ್ಮಾಭಿಮಾನ ಇದ್ದರೆ ಲಿಂಗಾಯತರಿಗೆ ಇದನ್ನೊಂದು ಇದಾಗಿ ತಗೊಂಡು, ಡೋಂಟ್ ಟ್ರೀಟ್ ಅಸ್ ಲೈಕ್ ವೋಟರ್ಸ್, ಟ್ರೀಟ್ ಅಸ್ ಲೈಕ್ ಹ್ಯೂಮನ್ಸ್ ಅಂತ ಹೇಳಿ. ಈ ಸಲ ಒಂದು ಬುದ್ಧಿ ಬರಬೇಕಂದ್ರೆ ನೀವು ಯಾರಿಗಾದ್ರೂ ಓಟ್ ಹಾಕಿ, BJPಗೆ ಹಾಕಿ, JDSಗೆ ಕಾಂಗ್ರೆಸ್ ಮಾತ್ರ ಹಾಕ್ಬಿಡಿ, ಬೇಕಾದ್ರೆ ನೋಟ ಹಾಕಿ. ನೀವು ಒಗ್ಗಟ್ಟಾಗಿರ್ತಾನೆ ಅಂತ ಗೊತ್ತಾಯಿತು. ಒಂದು ವೇಳೆ ಏನೇ ಆ ಫಯಾಜ್ ಪರವಾಗಿ ಅಗೇನೆಸ್ಟ್ ಆಗಿ ಮಾತಾಡಿದ್ರೆ ಎಲ್ಲಿ ವೋಟ್ ಹೋಗುತ್ತಂತ ಯಾರು ಮಾತಾಡ್ತಾನೆ ಇಲ್ಲ.
ದೇವ್ರ ದಯದಿಂದ ಒಂದು ಒಳ್ಳೆ ಕೆಲಸ ಆಯಿತು. ಇಲ್ಲದೆ ಹೋದ್ರೆ ಎಲ್ಲರೂ ಏನು ಹೇಳ್ತಿದ್ರು ಗೊತ್ತಾ, ಈ ಹುಡುಗಿ ಒಂದು 20-30 ಹುಡುಗರ ಹತ್ರ ಆಲ್ರೆಡಿ ರಿಲೇಷನ್ ಇದ್ದಾರೆ, ಅದಕ್ಕೆ ಅವ್ನು ಬಂದು ಪಾಪ ಬುದ್ಧಿವಾದ ಹೇಳಿಕ ಮಾತು ಕೇಳಿಲ್ಲ ಕೊಂದಾಕಿದ ಅಂತ ಹೇಳಲಿಲ್ಲ. ಅದೊಂದು ಮಾತ್ರ ಯಾಕೆ ಬಿಟ್ಟರು ಗೊತ್ತಿಲ್ಲ. ನಮ್ಮ ಬ್ರದರ್ಸ್, ನಮ್ಮ ಹೊರಟಿದವರು ಅವ್ರು ಹಾಗೆ ಮಾಡಲ್ಲ ಅಂತ ಹೇಳ್ತಿದ್ರೇನೋ, ಆದರೆ ಇದಾಗೋಯ್ತು. ಸ್ನೇಹಿತರೆ, ಯಾವತ್ತು ನೆನ್ಪಿಟ್ಕೊಳ್ಳ, ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ, ಏನೇ ತೊಂದರೆ ಬಂದರು ದಯವಿಟ್ಟು ಫಸ್ಟ್ ಗೋ ಟು ಯುವರ್ ಪೇರೆಂಟ್ಸ್ ಆ್ಯಂಡ್ ದೆನ್ ಗೋ ಟು ಬಜರಂಗ್ ದಳ. ಇಲ್ಲದ್ರೆ ABVP, ದೇ ಆರ್ ದೇರ್. ಅವ್ರಿಗೆ ಕಾನೂನು ಗೊತ್ತು ಆ್ಯಂಡ್ ಧೈರ್ಯವಾಗಿ ನಿಮ್ಗೆ ಸಪೋರ್ಟ್ ಮಾಡೋದು ಗೊತ್ತು, ಹೊಡೆಯೋದು ಅಲ್ಲ ನಾನು ಹೇಳೋದು, ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಹೆಣ್ಮಕ್ಳಿಗೆ ದುರ್ಗಾ ವಾಹಿನಿಯಲ್ಲಿ ಸೇರಿ ಅವ್ರು ನಿಮಗೆ ಆತ್ಮರಕ್ಷಣೆಗೆ ಏನೇನು ಮಾಡ್ಕೋಬೇಕು, ಕಾನೂನು ಪ್ರಕಾರ ನೀವು ಹೆಂಗೆ ಫೈಟ್ ಮಾಡಬೇಕಂತ ಎಷ್ಟು ಧೈರ್ಯ ತುಂಬುತ್ತಾರೆ. ಈ ತಂದೆ ತಾಯಿ ಯಾಕೆ ಅವರನ್ನು ಕೇಳಲಿಲ್ವೋ, ಅವ್ರಿಗೆ ಪಾಲಿಟಿಕ್ಸ್ ಜಾಸ್ತಿ ಆಯಿತು, ಮಗಳು ಬೇಡತ್ತು. ದೇ ಹ್ಯಾವ್ ಪೇಡ್ ವಿತ್ ದರ್ ಡಾಟರ್ಸ್ ಲೈಫ್. ಆ್ಯಂಡ್ ಫಸ್ಟ್ ಟೈಮ್ ವೋಟರ್ಸ್, ಯಂಗ್ಸ್ಟರ್ಸ್, ಸ್ಟೂಡೆಂಟ್ಸ್, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ನೀವು ವೋಟ್ ಹಾಕ್ಲಿಕ್ಕೆ ಹೋಗ್ತೀರಲ್ವಾ, ವೋಟ್ ಹಾಕಿದಾಗ ಡೋಂಟ್ ವೋಟ್ ಫಾರ್ ಕಾಂಗ್ರೆಸ್, ವೋಟ್ ಫಾರ್ ಎನಿ ಡ್ಯಾಮ್ ಬ್ಲಡಿ ಪಾರ್ಟಿ. ಐ ಡೋಂಟ್ ಕೇರ್ ವೆದರ್ ಇಟ್ಸ್ BJP or JDS or ನೋಟಾ ಆದ್ರೆ ಹಾಕಿ. ಬಟ್ ಸೇ ನೇಹಾ, ಅವ್ರಿಗೆ ಹೇಳಿ, ನೇಹಾ ಹಿರೇಮಠ್, ದಿಸ್ ಈಸ್ ಫಾರ್ ಯುವರ್ ಜಸ್ಟಿಸ್ ಅಂತ ಬಟನ್ ಒತ್ತಿ, ಐ ಆಮ್ ವಿತ್ ಯು ಅಂತ ಬಟನ್ ಒತ್ತಿ. 2 ದಿನ ಐ ವಿಲ್ ಸಿ ಹೌ ಮಚ್ ಯು ಆರ್ ಗೋಯಿಂಗ್ ಟು ಸಪೋರ್ಟ್ ನೇಹಾ. ಸ್ನೇಹಿತರೆ, ದಯವಿಟ್ಟು ದಿಸ್ ಟೈಮ್ ಎವ್ರಿ ಲಿಂಗಾಯತ್ ಗುರುಗಳು, ಮಠಗಳು ಎಲ್ಲರೂ, ಇನ್ನು 24-48 ಗಂಟೆ ಟೈಮ್ ಇದೆ, ಹೇಳಿ ಎಲ್ರಿಗೆ, ನಾವು ವಿ ಆರ್ ನಾಟ್ ವೋಟ್ ಫಾರ್ ಕಾಂಗ್ರೆಸ್, ಡೋಂಟ್ ವೋಟ್. ನಮ್ಮನ್ನವರು ರೆಸ್ಪೆಕ್ಟ್ ಕೊಡಲಿಲ್ಲ, ರೆಸ್ಪೆಕ್ಟ್ ತೆಗೆದು ಹಾಕಿದ್ದಾರೆ. ಒಂದು ಹೆಣ್ಮಗಳನ್ನು ಬಜಾರ್ ಹೆಣ್ಮಗಳಂತ ಹೇಳಿಬಿಟ್ಟಿದ್ದಾರೆ. ತುಂಬ ತಪ್ಪಾಯಿತು ಸ್ನೇಹಿತರೆ. ಡೋಂಟ್ ಸಪೋರ್ಟ್ ಓನ್ಲಿ ನೇಹಾ, ಡೋಂಟ್ ಸಪೋರ್ಟ್ ಕಾಂಗ್ರೆಸ್. ಈ ಸಲ ಮಾತ್ರ ಬೇಡ, ಇನ್ನು ಯಾವಾಗಾದರೂ ಪರವಾಗಿಲ್ಲ, ಈ ಸಲ ಮಾತ್ರ ಈ ಒಂದು ಕೆಲಸ ಮಾಡಿದ್ದಕ್ಕೆ ಬಿಕಾಸ್ ನಮ್ಮನ್ನವರು ಇದು ಮಾಡ್ತಾ ಇದ್ದಾರೆ, ಬೇಡ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್, ಗುಡ್ ಡೇ. ಐ ಸಪೋರ್ಟ್ ನೇಹಾ, ದಿಸ್ ಈಸ್ ಜಸ್ಟಿಸ್ ಫಾರ್ ನೇಹಾ ಅಂತ ಬಟನ್ ಒತ್ತಿ ವೋಟ್ ಮಾಡಬೇಕಾದ್ರೆ. ಫಸ್ಟ್ ಟೈಮ್ ವೋಟರ್ಸ್, ಸ್ಟೂಡೆಂಟ್ಸ್, ಪ್ಲೀಸ್ ರಿಮೆಂಬರ್, ಜಸ್ಟಿಸ್ ಫಾರ್ ನೇಹಾ, ನೋ ಫಾರ್ ಕಾಂಗ್ರೆಸ್. ಥ್ಯಾಂಕ್ ಯು.